ಖಂಡಿತ ಮಾಡ್ತಾರೆ. ಮೋದಿ ಮಾಡಿದ್ದಾರೆ. ಆಪರೇಟರ್ ಮೋದಿಯವರು ಯಾರನ್ನು ಬಿಟ್ಟು ಈ ದೇಶ ಕಟ್ಟಕ್ಕೆ ಹೊರಟಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೇ ಮುಂದಕ್ಕೆ ತೊಗೊಂಡೋಗ್ಬೇಕಂತ ಯೋಚನೆ ಮಾಡಿದ್ದಾರೆ. ಮೋದಿ ಎಲ್ಲರ ಸಹಮತ ಬೇಕು ಅಂತ ಹೇಳಿ ಕೇಳಿ ಇದನ್ನು ಮಂಡನೆ ಮಾಡೋಂಥದ್ದು. ನೋಡಿ, ಒಂದು ವಿಚಾರ ಈ ಥರದ್ದೆಲ್ಲ ನಡೆಯುತ್ತಲ್ಲ, ಸುಮ್ಮನೆ ನಮ್ಮ ವಿಧಾನಸಭೆದ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಒಂದು ಟೀಮ್ ಇದೆ, ಆ ಟೀಮಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅಲ್ಲಿ ಚರ್ಚೆ ಆಗಿದ್ದಂಥದ್ದು ಬಿಲ್ಲಾಗಿ ಬರೋದು, ಅದು ಚರ್ಚೆಗಳು ನಡೆಯುತ್ತೆ. ಅದರೊಳಗೆ ಎಲ್ಲ ಪಾರ್ಟಿಯವರು ಇರ್ತಾರೆ. ಎಲ್ಲ ಪಾರ್ಟಿಯವರು ಇದ್ದು ಇದು ಹೊರಗಡೆಗೆ ಬರುವಂಥದ್ದು. ಏನೋ ಗೊತ್ತಿಲ್ಲದೆ ಏನೋ ಬಂದ್ಬಿಡುತ್ತೆ. ಬಿಸ್ನೆಸ್ ಕಮಿಟಿ ಅಂತ ಇರುತ್ತಲ್ಲ, ಆ ಬಿಸ್ನೆಸ್ ಕಮಿಟಿ ಒಳಗೆ ಎಲ್ಲದೂ ಇರುತ್ತೆ. ಈ 3 ಜನ ವಿಶೇಷವಾಗಿ ಈ ಕಾರಣಕ್ಕೋಸ್ಕರ ಕರೆದಿರೋದು. ಗೊತ್ತಿಲ್ವ ಕಾಂಗ್ರೆಸ್ಸಿಗೆ, ಗೊತ್ತಿಲ್ವ ಮೈತ್ರಿಕೂಟಕ್ಕೆ, ಗೊತ್ತಿಲ್ಲ ವಿರೋಧ ಪಕ್ಷಗಳಿಗೆ, ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ ಮೇಲೆ ಹೇಗೆ ನಡ್ಕೋಬೇಕಿತ್ತು ಅವರು? ಇಲ್ಲಿ ಎಲ್ಲೋ ಒಂದು ಕಡೆಗೆ ನಾವು ಯೋಚನೆ ಮಾಡಬೇಕಾರೋ ಸಂಗತಿ ಇದೇನೆ. ಚರ್ಚೆಗಳಾಗದೆ ಅಧಿವೇಶನ ಫಿಕ್ಸ್ ಆಗೋದಿಲ್ಲ. ಬಿಸ್ನೆಸ್ ಅಡ್ವೈಸರಿ ಬೋರ್ಡ್ ಇದೆಯಲ್ಲ, ಅದಲ್ಲೆಲ್ಲ ಸಂಗತಿಗಳು ಚರ್ಚೆ ಆಗಿ ಹೊರಗಡೆ ಬರುತ್ತೆ. ಹಾಗಾಗಿ ಈ ದೇಶ ಕಣ್ಮುಂದೆ ಇಟ್ಕೊಂಡಾಗ ಅಲ್ಲಿ ಯಾವ ಸಮಸ್ಯೆಗಳು ಬರೋಲ್ಲ. ನಮ್ಮ ಸುತ್ತ ಯೋಚನೆ ಮಾಡಿದಾಗ ಅನೇಕ ಸಮಸ್ಯೆಗಳು ನಮಗೆ ಮುಳುವಾಗಿಬಿಡುತ್ತೆ. ಇದು ನಡೆದಿರುವಂಥ ಒಂದು ಘಟನೆ. ಯುದ್ಧದ ಉನ್ಮಾದ ಅಂತ ಅಂದ್ಕೊಂಡಿದ್ದೀರ ನೀವು ಕಾಂಗ್ರೆಸ್ನವರಿಗೆ. ಹಾಗಾಗಿ ನೀವು ಹೇಳ್ತೀರೋ ಸರಿ ಇದೆ. ಆದರೆ ಮೋದಿ ಎಲ್ಲವನ್ನೂ ಮಾಡಿರ್ತಾರೆ, ಸಭಾಧ್ಯಕ್ಷರು ಎಲ್ಲವನ್ನೂ ಮಾಡ್ತಾರೆ. ಅಧಿವೇಶನ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಡ್ವೈಸರಿ ಕಮಿಟಿ ಇರೋದು. ಎಲ್ಲ ಸಂಗತಿಗಳು ಪಾಸ್ ಮಾಡಬೇಕು ಅಂತೆಲ್ಲ ಅಲ್ಲಿರೋದು. ಆದರೆ ಪ್ರಜಾತಂತ್ರದ ವ್ಯವಸ್ಥೆ ಒಳಗಡೆ ಪರ ವಿರೋಧ ಇರುತ್ತೆ. ಆದರೆ ಯಾವುದಕ್ಕೆ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು, ಎರಡೂ ಕೂಡ ಯೋಚನೆ ಮಾಡಬೇಕು. NDAಗೆ ಈ NDAಗೆ ಮುಸಲ್ಮಾನ್ ವಿರೋಧಿ ಪಟ್ಟ ಬಂದು ಭಾಳ ವರ್ಷ ಆಯಿತು. ಮಹಿಳಾ ವಿರೋಧಿ ಪಟ್ಟ ಅಲ್ಲ, ಮಹಿಳಾ ಪರವಾದಂಥ ಪಟ್ಟ. ಆದರೆ ಮುಸಲ್ಮಾನ್ ವಿರೋಧಿ ಪಟ್ಟ ಇವತ್ತೆಲ್ಲ ಬಂದಿರೋದು, ಅವತ್ತೇ ಬಂದೋಗ್ಬಿಟ್ಟಿದೆ. ಯಾವ ದೇಶವನ್ನು ವಿಭಜನೆ ಮಾಡಬೇಡಿ ಧರ್ಮದ ಆಧಾರಿತವಾಗಿ ಅಂತ ಹೇಳಿದ್ವಲ್ಲ, ಅವತ್ತೇ ಬಂದ್ಬಿಟ್ಟಿದೆ ನಮಗೆ ಆ ಪಟ್ಟ. ಹಾಗಾಗಿ ನಮಗೆ ಅವನ್ನೆಲ್ಲ ಈ ದೇಶದಲ್ಲಿ ಇರಬಾರ್ದು ಅಂತ ಹೇಳೋರಲ್ಲ ನಾವು, ಈ ದೇಶಕ್ಕೆ ಪೂರ್ವಕವಾಗಿ ನಡ್ಕೊಳ್ಳಿ ಅಂತ ಹೇಳೋರು ಅಷ್ಟೇ. ನಾವು ಅದನ್ನೇ ಹೇಳಿರೋದು ನಾವು. ಹಾಗಾಗಿ ಅವರಿಗೆ ಪೂರ್ವಕವಾಗಿ ಬೇಕಾಗಿರುವಂಥ, ಅವರ ಜೀವನಕ್ಕೆ ಬೇಕಾಗಿರುವಂತಹ ಅನೇಕ ಬಿಲ್ಗಳನ್ನು ನಾವು ಪಾಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಟು ಈ ದೇಶ ಕಟ್ತಾ ಇಲ್ಲ. ನಾವು ಅವ್ರನ್ನ ಬಿಟ್ಟು ದೇಶ ಇಲ್ಲ. ಹಾಗಾಗಿ ನಮಗೆ ಯಾರ ವಿರೋಧದ ಭಯನೂ ಇಲ್ಲ. ನಮಗೆ ಈ ಸಂವಿಧಾನದ ಉಳಿವೆ ಬಹಳ ಪ್ರಮುಖ. ಸುಪ್ರೀಂ ಕೋರ್ಟಿನ ಆದೇಶಗಳು ಏನು ಹೇಳಿದರೆ ಆ ಸೂಚನೆಗೆ ಅನುಗುಣವಾಗಿ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ.